ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. 18 ನವಂಬರ್ ದಿನ ನಿಫ್ಟಿಯಲ್ಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಒಂದು ಫ್ರೀ ಸ್ವಿಂಗ್ ಟ್ರೇಡಿಂಗ್ನ ಕ್ಲಾಸ್ ಇದೆ, ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ವಿಡಿಯೋವನ್ನು ಕೊನೆ ತನಕ ನೋಡಿ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ನಾವೀಗ ನಿಫ್ಟಿ ಚಾರ್ಟನ್ನು ನೋಡ್ತಾ ಇದ್ದೀವಿ. ನಿಫ್ಟಿಲಿ ಒಂದು ಡೌನ್ ಮೂವ್ನ ನಾವು ನೋಡ್ತೀವಿ. ನಿಫ್ಟಿ ಫ್ಲಾಟ್ ಓಪನ್ ಆಗುತ್ತೆ, ಇಮಿಡಿಯೇಟ್ಲಿ ಡೌನ್ ಬರುತ್ತೆ, 25,900 ಲೆವೆಲ್ ಹತ್ರ ಬರುತ್ತೆ. ಅಲ್ಲಿ ಬ್ರೇಕ್ ಮಾಡುತ್ತೆ, ನೆಕ್ಸ್ಟ್ ಸ್ವಲ್ಪ ಕನ್ಸಾಲ್ಟೇಷನ್ ಮಾಡುತ್ತೆ, ಒಂದು ಅಪ್ ಮೂವ್ನ ಕೊಡುತ್ತೆ, ಆಲ್ಮೋಸ್ಟ್ 26,000 ಲೆವೆಲ್ಗೆ ರೀಚ್ ಆಗುತ್ತೆ. ಅಲ್ಲಿ ಅಗೇನ್ ರೆಸಿಸ್ಟೆನ್ಸನ್ನು ಫೇಸ್ ಮಾಡುತ್ತೆ, ಡೌನ್ ಬರುತ್ತೆ, 25,900 ಝೋನ್ ಹತ್ರ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ನಮ್ಮ ಹಿಂದಿನ ಅನಾಲಿಸಿಸ್ ವಿಡಿಯೋದಲ್ಲಿ ಈ 25,900 ಝೋನ್ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿ ಆ್ಯಕ್ಟ್ ಆಗಬೇಕಾಗುತ್ತೆ. ಅಲ್ಲಿ ಒಂದಷ್ಟು ಓಪನ್ ಇಂಟ್ರೆಸ್ಟ್ ಇದೆ. ಅದೇ ರೀತಿ ಹೈಯರ್ ಲೆವೆಲಲ್ಲಿ 26,000ದಲ್ಲಿ ಕೂಡ ಕಾಲಲ್ಲಿ ರೇಟಿಂಗ್ ಇತ್ತು. ಸೊ ಇವತ್ತು ಇಮಿಡಿಯೇಟ್ಲಿ ಓಪನ್ ಆದ ನಂತರ ಹೈಯರ್ ಲೆವೆಲಲ್ಲಿ ಕಾಲ್ ಸೆಲ್ಲರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ. ಲೋವರ್ ಲೆವೆಲಲ್ಲಿ 25,900 ಲೆವೆಲನ್ನು ಬ್ರೇಕ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ, ಬಟ್ ಸಸ್ಟೈನ್ ಆಗೋದಿಲ್ಲ. ಈ 25,900 ಪುಟ್ ಸೆಲ್ಲರ್ಗಳು ಏನು ಮಾಡ್ತಾರೆ, ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ, ಪ್ರೈಸನ್ನು 25,900 ಝೋನ್ಗಿಂತ ಮೇಲೇ ಹೋಲ್ಡ್ ಮಾಡುವಂಥ ಪ್ರಯತ್ನನ ಮಾಡ್ತಾರೆ. ಸೊ ಹಾಗಾಗಿ ಇವತ್ತು ಈ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಏನಿತ್ತು ಆ ಝೋನಲ್ಲಿ ನಿಫ್ಟಿ ಎಕ್ಸ್ಪೈರ್ ಆಯಿತು. ಈ ಎರಡು ಸ್ಟ್ರೈಕ್ಗಳನ್ನು ಸೆಲ್ಲರ್ಗಳು ಕಂಫರ್ಟೇಬ್ಲಿ ಝೀರೋ ಮಾಡಿದ್ರು ಅಂತ ಹೇಳ್ಬೋದು. ಇವತ್ತು ಹೈ ಲೆವೆಲಿಂದ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಇತ್ತು. ಸೊ ಹಾಗಾದರೆ ನಾಳೆಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡೋಣ. ಲಿಕ್ವಿಡ್ ಆ್ಯಪ್ ಕಡೆ ಇನ್ನೊಂದು ಸ್ವಿಂಗ್ ಟ್ರೇಡಿಂಗ್ನ ಮಾಸ್ಟರ್ ಕ್ಲಾಸ್ ಇದೆ, 2 ಗಂಟೆ ಒಂದು ಮಾಸ್ಟರ್ ಕ್ಲಾಸ್. ಇಲ್ಲಿ ನೀವು ಒಂದು ಒಳ್ಳೆಯ ಸ್ವಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿ ಬಗ್ಗೆ ತಿಳ್ಕೊಳ್ಬೋದು. ಅದೇ ರೀತಿ ಸ್ವಿಂಗ್ ಟ್ರೇಡಿಂಗಲ್ಲಿ ಯಾವ ರೀತಿ ನಾವು ರಿಸ್ಕ್ ಮ್ಯಾನೇಜ್ಮೆಂಟನ್ನು ಮಾಡ್ಕೊಳ್ಬೇಕು, ಅದೇ ರೀತಿ ಸ್ವಿಂಗ್ ಟ್ರೇಡಿಂಗ್ ಮಾಡುವಾಗ ನಮ್ಮ ಸೈಕಾಲಜಿ ಯಾವ ರೀತಿ ಇರಬೇಕು, ಆ ಸೈಕಾಲಜಿಯನ್ನು ನಾವು ಯಾವ ರೀತಿ ಡೆವಲಪ್ ಮಾಡ್ಕೊಳ್ಬೇಕು, ಟ್ರೇಡಿಂಗ್ ಸೈಕಾಲಜಿ ಯಾವ ರೀತಿ ಇದ್ದರೆ ನಾವು ಬೆಟರಾಗಿ ಟ್ರೇಡನ್ನು ಮ್ಯಾನೇಜ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳಿಕೊಡ್ತಾರೆ. 2 ಗಂಟೆ ಒಂದು ಕ್ಲಾಸ್ ಆಗುತ್ತೆ, 6ರಿಂದ 8 ಗಂಟೆವರೆಗಿದೆ. 20 ನವಂಬರ್ಗೆ ಈ ಕ್ಲಾಸ್ ಇರುವಂಥದ್ದು. ಈ ಕ್ಲಾಸಲ್ಲಿ ಫ್ರೀಯಾಗಿ ನೀವು ಒಂದಷ್ಟು ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ಒಂದಷ್ಟು ನಾಲೆಜನ್ನು ಪಡ್ಕೊಳ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಆ ಲಿಂಕನ್ನು ಯೂಸ್ ಮಾಡಿಕೊಂಡು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳಿ. ಅದೇ ರೀತಿ 20 ನವಂಬರ್ ದಿನ 6 ಗಂಟೆಗೆ ವೆಬಿನಾರ್ಗೆ ಜಾಯ್ನ್ ಆಗಿ ಒಂದಷ್ಟು ನಾಲೆಜನ್ನು ಫ್ರೀಯಾಗಿ ಪಡ್ಕೊಳ್ಳಿ. ಹಾಗೆ ನಾವು ನಾಳೆಗೆ ನಿಫ್ಟಿಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡೋದಾದರೆ, ಸೊ ಇವತ್ತು ನಿಫ್ಟಿಯಲ್ಲಿ ಹೈಯರ್ ಲೆವೆಲಿಂದ ಒಂದು ಸೆಲ್ ಆಫ್ ಬಂತು ಅಂತ ಹೇಳ್ಬೋದು. ಓಪನ್ ಆಗುತ್ತೆ, ಇಮಿಡಿಯೇಟ್ಲಿ ರಿಜೆಕ್ಟ್ ಆಗುತ್ತೆ, ಅಪ್ ಹೋಗುವಂಥ ಪ್ರಯತ್ನ ಮಾಡುತ್ತೆ, ಅಗೇನ್ ರಿಜೆಕ್ಟ್ ಆಗುತ್ತೆ. ಒಂದು ಬೇರಿಶ್ ಆಂಗಲ್ಫಿಂಗ್ ರೀತಿಯ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಈ ರೆಸಿಸ್ಟೆನ್ಸ್ ಲೆವೆಲ್ ಏನಿತ್ತು ಅಲ್ಲಿ ಬೇರಿಶ್ ಆಂಗಲ್ಫಿಂಗ್ ರೀತಿಯ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಗ್ಯಾಪ್ ಅಪ್ ಓಪನ್ ಆದ ನಂತರ ಅಪ್ ಹೋಗುವಂಥ ಪ್ರಯತ್ನ ಮಾಡುತ್ತೆ, ರಿಜೆಕ್ಟ್ ಆಗಿ ಡೌನ್ ಬರುತ್ತೆ, ಅಗೇನ್ ಬೈಯರ್ಗಳು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ. ಬಟ್ ಇವತ್ತು ಓಪನ್ ಆದ ನಂತರ ಕೂಡ ಹೈಯರ್ ಲೆವೆಲ್ ಒಂದಷ್ಟು ಸೆಲ್ಲಿಂಗ್ ಪ್ರೆಷರ್ ಬರುತ್ತೆ, ಇಮಿಡಿಯೇಟ್ಲಿ ಪ್ರೈಸ್ ಡೌನ್ ಬರುತ್ತೆ, ಬಟ್ ಅಪ್ ಹೋಗುವಂಥ ಪ್ರಯತ್ನ ಮಾಡಿದ್ರು ಫೈನಲಿ ಪ್ರೈಸ್ ಡೌನ್ ಸೈಡ್ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ಸೊ ಹಾಗಾಗಿ ನಾಳೆ ಟ್ರೇಡಿಂಗ್ ಸೆಷನ್ಗೆ ಹೈಯರ್ ಲೆವೆಲಲ್ಲಿ 26,000ದಿಂದ 26,030 ಲೆವೆಲ್ ಏನಾಗುತ್ತೆ ಅದೊಂದು ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ. ಅದೇ ರೀತಿ ಲೋವರ್ ಲೆವೆಲ್ 25,880 ಲೆವೆಲ್ ಏನಾಗುತ್ತೆ ಆ ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ಅದು ನೆಗೆಟಿವ್ ಆಗುತ್ತೆ. ಈ 26,030 ಲೆವೆಲಲ್ಲಿ ಕಂಟಿನ್ಯೂಸ್ ಆಗಿ ಒಂದಷ್ಟು ರೆಸಿಸ್ಟೆನ್ಸ್ ಬರ್ತಾ ಇರುವಂಥದ್ದು. ಸೊ ಈ ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆದರೆ ಮಾತ್ರ ಈ ರೆಸಿಸ್ಟೆನ್ಸ್ ಝೋನನ್ನು ಬ್ರೇಕ್ ಮಾಡಿ 26,100 ಬ್ರೇಕ್ ಮಾಡಿ ಅದು ಅಪ್ ಹೋಗುವಂಥ ಪ್ರಯತ್ನ ಮಾಡುತ್ತೆ. ಆ್ಯಸ್ ಆಫ್ ನೋ 26,000ದಿಂದ 26,030 ಝೋನನ್ನು ನಾವು ವಾಚ್ ಮಾಡಬೇಕಾಗತ್ತೆ. ನಾಳೆಗೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು 15 ಮಿನಿಟ್ ಚಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ, ಲೋವರ್ ಲೆವೆಲ್ಲಿ 25,900ರಿಂದ 25,880 ಝೋನ್ ಏನಾಗುತ್ತೆ ಅದು ನಾಳೆಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ಝೋನ್ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು 25,900 ಲೆವೆಲನ್ನು ಬ್ರೇಕ್ ಮಾಡೋಂಥ ಪ್ರಯತ್ನ ಮಾಡುತ್ತೆ, ಬಟ್ ಲೋವರ್ ಲೆವೆಲ್ ಒಂದಷ್ಟು ಬಯರ್ಗಳು ಬರ್ತಾರೆ, ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಬಟ್ ಅಪ್ ಹೋದಾಗ ಏನಾಗುತ್ತೆ, ಪ್ರೀವಿಯಸ್ ಸ್ವಿಂಗ್ ಹೈ ಏನಿತ್ತು ಈ ಸ್ವಿಂಗ್ ಹೈ ಏನಿತ್ತು ಅದನ್ನು ಬ್ರೇಕ್ ಮಾಡಲಿಕ್ಕೆ ಫೇಲ್ ಆಗುತ್ತೆ, ಡೌನ್ ಬರುತ್ತೆ, ಸಪೋರ್ಟನ್ನು ಪಡ್ಕೊಳ್ಳುತ್ತೆ, ಅಪ್ ಹೋಗುತ್ತೆ, ಒಂದು ಲೋವರ್ ಹೈಯನ್ನು ಮಾಡುತ್ತೆ, ಅಗೇನ್ ಡೌನ್ ಬರುತ್ತೆ, ಅಗೇನ್ ಈ 25,900 ಲೆವೆಲ್ ಹತ್ತಿರ ಬಂದು ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ನಾಳೆ ಇನ್ ಕೇಸ್ ಫ್ಲಾಟ್ ಅಥವಾ ಸ್ಮಾಲ್ ಗ್ಯಾಪ್ ಅಪ್ ಓಪನ್ ಆಗಿ ಡೌನ್ ಬಂದು ಈ ಲೆವೆಲ್ಗಿಂತ ಕೆಳಗಡೆನೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ನೆಗೆಟಿವ್ ಆಗುತ್ತೆ. ಮೇ ಬಿ 25,800-770 ಲೆವೆಲ್ನ ಡೌನ್ ಸೈಡಲ್ಲಿ ಟೆಸ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಅದೇ ರೀತಿ ಹೈಯರ್ ಲೆವೆಲ್ಲಿ ನಾವು ಪಾಸಿಟಿವ್ ಮೂವ್ನ ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಹೇಳಿದರೆ ಈ 26,000 ಆಗಿ 26,030 ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗಬೇಕಾಗತ್ತೆ. ಇವತ್ತು ಕೂಡ ಈ ಝೋನಿಂದ ಹಾಗೆ ಕಳೆದ ಒಂದಷ್ಟು ದಿನದಿಂದ ಈ ಝೋನಿಂದ ಒಂದು ರಿಜೆಕ್ಷನನ್ನು ಫೇಸ್ ಮಾಡ್ತಿತ್ತು. ಆ ಲೆವೆಲಲ್ಲಿ ಕಂಫರ್ಟಬಲಿ ಸಸ್ಟೈನ್ ಆಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಸೊ ಹಾಗಾಗಿ ಆ ಝೋನ್ಗಿಂತ ಮೇಲೆ ಸಸ್ಟೈನ್ ಆಗಬೇಕಾಗತ್ತೆ. ಹಾಗೆ ನಾವು ಓಪನ್ ಇಂಟ್ರೆಸ್ಟನ್ನು ನೋಡಿದ್ರೆ 25 ನವಂಬರ್ನ ಓಪನ್ ಇಂಟ್ರೆಸ್ಟನ್ನು ನೋಡಿದರೆ, ಸೊ 26,000ದಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರುವಂಥದ್ದು, ಕಾಲಲ್ಲಿ ಹೈಯೆಸ್ಟ್ ಇದೆ, ಹಾಗೆ ಪುಟ್ಟಲ್ಲಿ ಕೂಡ ಒಂದಷ್ಟು ಓಪನ್ ಇಂಟ್ರೆಸ್ಟ್ ಇದೆ. ಸೊ ಹಾಗಾಗಿ ಈ ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗಬೇಕಾಗತ್ತೆ. ಒಂದಷ್ಟು ಪಾಸಿಟಿವ್ ಮೂವ್ನ ನಾವು ನೆಕ್ಸ್ಟ್ ನೋಡಬೇಕು ಅಂತ ಹೇಳಿದರೆ. ಹಾಗೆ ಸೆನ್ಸೆಕ್ಸ್ ಚಾರ್ಟನ್ನು ನೋಡಿದ್ರೆ, ಸೆನ್ಸೆಕ್ಸಲ್ಲಿ ಅಗೇನ್ ನಾಳೆ ಟ್ರೇಡಿಂಗ್ ಸೆಷನ್ಗೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, ಲೋವರ್ ಲೆವೆಲಲ್ಲಿ 84,500-550 ಝೋನ್ ಏನಾಗುತ್ತೆ ಈ ಝೋನ್ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಹೈಯರ್ ಲೆವೆಲ್ಲಿ 85,050 ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಕೇಸ್ ಫ್ಲಾಟ್ ಓಪನ್ ಆಗುತ್ತೆ, ಓಪನ್ ಆಗಿ ಡೌನ್ ಬಂದು 85,550 ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ಅದು ನೆಗೆಟಿವ್ ಆಗುತ್ತೆ. ನೆಕ್ಸ್ಟ್ 84,000 ನೆಕ್ಸ್ಟ್ ಸಪೋರ್ಟ್ ಆಗುತ್ತೆ ಸೆನ್ಸೆಕ್ಸ್ಗೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.